ಹಂಗಾಗಿ ಚೆನ್ನಾಗಿ ನೋಡ್ಕೊಳೋರು. ಅವರು ತಾಯಿರು ಒಂದೇ ಇರೋರು. ಮನೆಗೆಲ್ಲ ಬರೋರು ಸರ್, ಮನೆಗೆಲ್ಲ ಬರೋರು. ಇಲ್ಲೇ ಕೂತ್ಕೊಳ್ಳೋನು, ಅಲ್ಲೇ ಕೂತ್ಕೊಳ್ಳೋನು, ಇಲ್ಲೇ ಚಾರ್ಜ್ ಹಾಕೊಂಡು ಇಲ್ಲೇ ಯಾವಾಗಲೂ ಇಲ್ಲೇ ಇದೇ ಮನೆ ಹತ್ರ ಇರೋನು. ಅಜ್ಜಿ ಜೊತೆಗೆಲ್ಲ ನೀರು ಪಾತ್ ತಂದು ಕೊಡೋದು ಎಲ್ಲ ಮಾಡ್ಕೊಂಡು ಇಲ್ಲೇ ಇದ್ದ. ಅಜ್ಜಿನೂ ಸಾಯಂಕಾಲ ಹೊತ್ತು, ಈಗ ಯಾರು ಇರ್ತಿರಲಿಲ್ಲ, ಸಾಯಂಕಾಲ ಹೊತ್ತು 5 ಗಂಟೆಗೆ ಸರ ಬಿಚ್ಚಿಡೋದಂತೆ, 5 ಗಂಟೆ ಮೇಲೆ. ಬಟ್ ಕೊಲೆ ಆಗಿರೋದು 10ವರೆಗೆ. ಬಟ್ ಜನಗಳು ಊರಿನ ಗ್ರಾಮಸ್ಥೆಲ್ಲ ನೋಡ್ಕೊಂಡಿರೋದು 6-6:30 ಹಂಗೆ. ಪೊಲೀಸ್ನವ್ರು ಇಮಿಡಿಯೇಟ್ಲಿ 7-7:15 ಆಲ್ರೆಡಿ ಸ್ಪಾಟಿಗೆ ಬಂದು ಪಾಪ ಒಳ್ಳೆ ರೀತಿಯಾಗಿ ನಮಗೆಲ್ಲ DYSP ಶೇಖರ್ ಸರ್ರು, ಆಮೇಲೆ ನಮ್ಮ ಅಡಿಷ್ನಲ್ SP ಗಳಾಗಿರ್ತಕ್ಕಂಥ ನಮ್ಮ ಗೋಪಾಲ್ ಸರ್ರು, ನಮ್ಮ ಸರ್ ಮಕ್ಕಳು ಈಗ ರಿಟೈರ್ಡ್ ಅವರು ಮಿಲ್ಟ್ರಿ ಮ್ಯಾನ್, ಅದೇ ಈರಣ್ಣವ್ರು ಅಂತ ಹೇಳ್ಬಿಟ್ಟು ನೋಡಿದ್ರಲ್ಲ, ವೀರಣ್ಣ ಅಂತ ಹೇಳ್ಬಿಟ್ಟು, ಅವ್ರ ಫ್ಯಾಮಿಲಿ ಬಂದುಬಿಟ್ಟು ತುಮಕೂರಲ್ಲಿರೋದು. ಅವರ ಮಕ್ಕಳು ಇನ್ನು ಅದೇ ಒಬ್ಬ ಫಾರಿನಲ್ಲಿದೆ. ಪುಟ್ಟಿರಮ್ಮಗೆ 2, ಒಂದು ಹೆಣ್ಮಗಳು ನಿಡ್ಗಟ್ಟೆ ಕೊಟ್ಟಿದೆ ಸರ್. ಅವರು ಬೆಂಗಳೂರು ಸೆಟ್ಲು, ಗಂಡನ ಮನೆ ವಾಸ. 2ನೇವರು ಗುಜ್ಜಾರಪ್ಪ ಅಂತ ಹೇಳ್ಬಿಟ್ಟು, ಅವರು ಚಳ್ಳಕೆರೆಯಲ್ಲಿ ಡ್ಯೂಟಿ ಹೋಗ್ತಾಯಿದ್ರು. ಅವರು ಏನು ಸ್ವಲ್ಪ ಮೆಡಿಕಲ್ ಇದರಿಂದ ಅವರು ಸ್ವಲ್ಪ ತೀರೋದ್ರು. ತದನಂತರ ಇವರು ಮಿಲ್ಟ್ರಿ ಈರಣ್ಣವ್ರು ರಿಟೈರ್ಡ್ ಆದ್ಮೇಲೆ ಬಂದಮೇಲೆ ಇಬ್ಬರು ಜೊತೆಗಿದ್ದಾಲೆ ಇಲ್ಲೊಂದು ಊರಲ್ಲಿ ಒಂದು ಹಳೆ ಮನೆ ಇತ್ತು, ಮನೆ ಕಟ್ಟಿಸ್ಬೇಕು ಅಂತೇಳಿ ತೀರ್ಮಾನ ತಗೊಂಡು ಹೋಗಕ್ಕೆ ಬರೋಕ್ಕೆ ಸುಮ್ಮನೆ ಸಿಂಪಲಾಗಿ ಮನೆ ಕಟ್ಸ್ಕೊಂಡು ಇಲ್ಲಿ ಹೋಗ್ತಾ ಬರ್ತಾಯಿದ್ರು. ವಾರಕ್ಕೊಂದ್ಸತಿ ವೀರಣ್ಣವ್ರು ಬಂದುಬಿಟ್ಟು ತಾಯಿ ಬಗ್ಗೆ ಎಲ್ಲ ವಿಚಾರಿಸ್ಕೊಂಡು ಹೋಗ್ಕೊಂಡು ಮಾಡ್ತಾರೆ. ಒಬ್ಬರೇ ಇದ್ದು ಸರ್. ಅವರು ಭಾಳ ಸುಮಾರು ಆಗಿರ್ಬೇಕು ಸರ್, ಒಂದು 10 ವರ್ಷ ಆಗಿರ್ಬೇಕು ಸರ್, 8-10 ವರ್ಷ ಆಗಿರ್ಬೇಕು. ಅಜ್ಜ ಅವರು ತೀರ್ಕೊಂಡು ಎಷ್ಟು ವರ್ಷ ಆಯಿತು? 60 ವರ್ಷ ಆಗಿದೆ ಅಂತ. ಸುಮಾರು ವರ್ಷ. ಹೌದು ಸರ್. ಅವಾಗಿಂದನೂ ಅಜ್ಜಿಯವರು ಒಬ್ಬರೇ. ಮಗ ಅವಾಗ ಹಳೆ ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಇತ್ತು ಸರ್. ತದನಂತರ ಇವರು ಪ್ರಾಧಿಮಾನಕ್ಕೆ ಬಂದ ಮೇಲೆ ಇಲ್ಲ, ನಮ್ಮ ಸಪ್ರೇಟಾಗಿ ಚಿಕ್ಕದಾಗಿ ಒಂದು ಓಡಾಡೋದಕ್ಕೆ ಮನೆ ಇರಲಿ ಅಂತ ಹೇಳ್ಬಿಟ್ಟು ಗುಜ್ಜಾರಪ್ಪನವರು, ವೀರಣ್ಣವರು ಇಲ್ಲಿ ಒಂದು ಮನೆ ಕಟ್ಕೊಂಡ್ರು 8-10 ವರ್ಷದ ಹಿಂದೆಗಡೆ. 15 ವರ್ಷದಿಂದ ಅಜ್ಜಿ ಒಬ್ಬರೇ ಇದ್ದಾರೆ. 8-10 ವರ್ಷದಿಂದ ಅಜ್ಜಿ ಇಲ್ಲಿ ಒಬ್ಬರೇ ಇದ್ದಾರೆ ಸರ್. ವಾರಕ್ಕೆ ವೀಕ್ಲಿ ಒನ್ಸು ಟ್ವೈಸು ಬರ್ತಾರೆ ಸರ್. ರಿಟೈರ್ಡ್ ಆಯ್ತಲ್ಲ, ವೀಕ್ಲಿ ಒನ್ಸು ಟ್ವೈಸು ಥ್ರೈಸು ಅವ್ರು ಬಂದುಬಿಟ್ಟು ಅದೇ ಅವ್ರ ತೋಟ ಈಗೆಲ್ಲ ಅಡಿಕೆ ಗಿಡ ಬೋರೆಲ್ಲ ಹಾಕ್ಸ್ಬಿಟ್ಟು ಈಗ ಸ್ವಲ್ಪ ಅಡಿಕೆ ಗಿಡ ಎಲ್ಲ ಇಟ್ಟಿದ್ದಾರೆ. ಅವ್ರು ಒನ್ಸು ಟ್ವೈಸು ಹೆಂಗಾಗುತ್ತೋ, ಇವತ್ತು ಹೋದರೆ ಇಲ್ಲ ಅಜ್ಜಿ ಬಾರಪ್ಪ ಹುಷಾರಿಲ್ಲ ಅಂತ ನಾಳೆ ಬೆಳಗ್ಗೆ ಬಂದುಬಿಡೋರು ತುಮಕೂರಿಗೆ ಹೋಗಿ. ಇಲ್ಲ ಬೈಕಲ್ಲಾದರೂ ಇನ್ನೊಂದರಲ್ಲೂ ಏನೂ ಸಮಸ್ಯೆ ಇರಲ್ಲ, ಅವ್ರು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಏನಕ್ಕಾಗಿರೋದು ಅಂತ ಹೇಳಿ ಗೊತ್ತಾಗಿರೋದು ಸರ್? ಅವನ್ನ ನಾವು ವಿಚಾರಿಸಿದಾಗ ಅವನೇನು ಹೇಳ್ತಾನಂದರೆ, ನನಗೆ ಸರ ನೋಡ್ಬಿಟ್ಟು ಆಸೆ ಆಯಿತು, ನನಗೂ ಆಸೆ ಆಕಾಂಕ್ಷೆಗಳಿದ್ವು. ನಾನು ಎಷ್ಟು ಸರ ಹಾಕ್ಕೊಳಕ್ಕಲ್ಲ ಸರ್, ಅವನು ಸರ ಮಾಡಿಬಿಟ್ಟು ಅವನ ಒಂದು ಲೇವಾದೇವಿ ಕೆಲಸಗಳಿಗೆ ಮಜಾ ಮಾಡೋದಕ್ಕೆ ಅವನು ಉಪಯೋಗಿಸ್ಕೊಂಡಿರ್ತಕ್ಕಂಥದ್ದು. ಅವನು ಅದೇ ಸರ್, ಬರೀ ಹುಡುಗಿರಿಗೆ ಫೋನ್ ಮಾಡಿರೋದು, ಅವು ಕಾಲೇಜಲ್ಲಿರೋದು ಹುಡುಗಿರುಗಳಿಗೆ ಫೋನ್ ಮಾಡಿರೋದು, ಕಾಲ್ಗಲ್ಸಿಗೆ ಫೋನ್ ಮಾಡಿರೋದು ರಾತ್ರಿ ಎಲ್ಲ. ಫೋನ್ ಅಡ್ಡಾಡ್ಬಿಟ್ಟು ಇಲ್ಲ ಒಂದು ಕಡೆ ಒಂದು ಎಣ್ಣೆ ಹೊಡೆದ್ಬಿಟ್ಟು ತದನಂತರ ಯಾರೋ ಇನ್ನೊಬ್ಬನ ಪಿಂಪ್ನ ಕರೆಸ್ಕೊಂಡು ಕಾಲ್ಗಲ್ಸ್ ಹತ್ರ ಅಲ್ಲೆಲ್ಲ ಹೋಗ್ಬಿಟ್ಟು ಏನೇನೋ ವಿಚಿತ್ರವಾಗಿದ್ದಾವೆ ಸರ್ ಅನ್ನೋ ಸ್ಟೋರಿ. ಇಂಥವೆಲ್ಲ ಕೇಸ್ಗಳೆಲ್ಲ ಭಾಳಷ್ಟಿದ್ದಾವೆ. ಲ್ಯಾಪ್ಟಾಪ್ದಾಗಿರ್ಬೋದು, ATM ಕಾರ್ಡ್ ದರೋಡೆಗಳಾಗಿರ್ಬೋದು, ಆಮೇಲೆ ಅವರು ಸಂಬಂಧಿಕರು ಚೀಟಿ ಕಾಸಿಂದಾಗಿರ್ಬೋದು, ನೆಕ್ಲೆಸ್ ಅವರ ಸ್ವಂತ ಅವರ ಫ್ಯಾಮಿಲಿ ಅಕ್ಕೊಂದು ನೆಕ್ಲೆಸ್ ಆಗಿರ್ಬೋದು, ಭಾಳ ಇದನ್ನೇ ವೃತ್ತಿ ಮಾಡ್ಕೊಂಡು ಬಂದಿದ್ದಾನೆ ಸರ್. ಮೊಮ್ಮಗ ಅನ್ನೋ ಒಂದು ಕಾರಣಕ್ಕೆಲ್ಲ ಕರಳು ಬಳ್ಳಿ ಅಂತ ಒಂದು ಸಂಬಂಧ ಇರುತ್ತಲ್ಲ ಸರ್ ಹಳ್ಳಿ ಕಡೆ, ಅದನ್ನೆಲ್ವ. ಈಗ ಟೌನ್ ಆದರೆ ಪಕ್ಕದ ಮನೇಲಿ ಎಷ್ಟೇ ಸಂಬಂಧ ಇದ್ದರೆ ಹೋಗೋ ನಂಗಾಗುತ್ತೆ. ಬಟ್ ಇದು ಹಳ್ಳಿ, ಹಾಗಾಗಿ